ಹೆಲೋ ಗಾಯ್ಸ್, ನಮಸ್ತೆ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ಹಸಿ ಮೂಲಂಗಿನ ಬಳಸ್ಕೊಂಡು ಚಟ್ನಿ ಹೇಗೆ ಮಾಡೋದು ಅಂತ ನೋಡೋಣ. ಲೆಟ್ಸ್ ಗೆಟ್ ಸ್ಟಾರ್ಟೆಡ್. ಮೊದಲನೇದಾಗಿ 7ರಿಂದ 8 ಸಣ್ಣ ಟೊಮೆಟೊನ ಕಟ್ ಮಾಡಿ ಇಟ್ಕೊಂಡಿದೀವಿ. ದೊಡ್ಡ ಟೊಮೆಟೊ ಆದ್ರೆ 4 ಟೊಮೆಟೊ ಆದ್ರೆ ಸಾಕು. 2 ಕೆಂಪು ಮೆಣಸಿನಕಾಯಿ ಮನೇಲೆ ಬೆಳೆದಿರೋಂಥದ್ದು, ಜೀರಿಗೆ, ಅಚ್ಚ ಖಾರದ ಪುಡಿ ಹಾಗೂ ಒಂದು ಬೆಳ್ಳುಳ್ಳಿನ ಬಿಡಿಸಿಟ್ಕೊಂಡಿದೀವಿ, ಕೊತ್ತಂಬರಿ ಸೊಪ್ಪು, ಎಣ್ಣೆ, ಹಾಗೆ ಒಂದು ತುರಿದಿರುವಂತ ಮೂಲಂಗಿ, ರುಚಿಗೆ ತಕ್ಕಷ್ಟು ಉಪ್ಪು. ಈಗ ಚಟ್ನಿನ ಹೇಗ್ ಮಾಡೋದಂತ ನೋಡೋಣ. ಒಂದು ಪ್ಯಾನಿಗೆ 1 ಸ್ಪೂನ್ ನಷ್ಟು ಎಣ್ಣೆ ಹಾಕೊಂಡು, ಎಣ್ಣೆ ಕಾದ ನಂತರ ಅದಕ್ಕೆ 1 ಸ್ಪೂನ್ ನಷ್ಟು ಜೀರಿಗೆ ಹಾಕೊಳ್ಳೋಣ. ಜೀರಿಗೆ ಚಟಪಟ ಅಂತ ಸಿಡಿದಿದಾಗಿದೆ. ಈಗ ಇದಕ್ಕೆ ಕಟ್ ಮಾಡಿರುವಂತ ಟೊಮೆಟೊನ ಒಂದೊಂದಾಗಿ ಇಟ್ಕೊಂಡು ಹೋಗೋಣ. ಟೊಮೆಟೊ ಇಡುವಾಗ ಕೈ ಹುಷಾರಾಗಿರ್ಲಿ, ಎಣ್ಣೆ ಕಾದಿರುತ್ತೆ. ಸಿಮ್ಮಲ್ಲಿ ಇಟ್ಕೊಂಡು ನಿಧಾನಕ್ಕೆ ಇಡಿ. ಕೈ ಸುಡುತ್ತೆ ಅನ್ನೋ ಭಯ ಇದ್ರೆ ಸ್ಪೂನ್ ಅಲ್ಲಿ ಇಡ್ಬೋದು. ಒಂದೊಂದೇ ಟೊಮೆಟೊ ಇಟ್ಟದ ನಂತರ ಬೆಳ್ಳುಳ್ಳಿ ಕೂಡ ಎಣ್ಣೆಗೆ ಹಾಕೊಳ್ಳೋಣ. ಟೊಮೆಟೊ ಬೆಳ್ಳುಳ್ಳಿ ಚೆನ್ನಾಗಿ ಫ್ರೈ ಆಗಿದೆ. ಹಿಂದೆ ಮುಂದೆ 2 ಕಡೆನೂ ಬೇಯಿಸ್ಕೊಂಡಿದ್ದೀನಿ. ಅದನ್ನ ತೋರ್ಸೋದನ್ನ ಮರ್ತ್ಕೊಂಡ್ಬಿಟ್ಟೆ. ಹಾಗೆ ಒಂದೊಂದೇ ಅದ್ರ ಮೇಲ್ಗಡೆ ಇರೋ ಸಿಪ್ಪೆನ ತೆಗೆದು ಈಗ ಒಂದು ಬೌಲ್ಗೆ ಹಾಕೊಳ್ಳೋಣ. ನಾನು ಚಿಕ್ಕ ಬಾಣ್ಲಿ ಬಳಸಿದ್ರಿಂದ ನನಗೆ ಜಾಗ ಇರ್ಲಿಲ್ಲ ಅಂತ ಮೆಣಸಿನಕಾಯಿನ ಫ್ರೈ ಮಾಡ್ಕೊಳ್ಳಿಲ್ಲ. ಈಗ ಮತ್ತೆ ಅದೇ ಬಾಣ್ಲಿಗೆ ನಾನು ಹಸಿಮೆಣಸಿನಕಾಯಿ ಅಥವಾ ಕೆಂಪು ಮೆಣಸಿನಕಾಯಿನ ಹಾಕೊಂಡು ಫ್ರೈ ಮಾಡ್ಕೊತಾ ಇದ್ದೀನಿ. ಮೆಣಸಿನಕಾಯಿ ಚೆನ್ನಾಗಿ ಫ್ರೈ ಆಗಿದೆ. ಈಗ ಇದನ್ನ ಅದೇ ಬೌಲ್ಗೆ ಹಾಕೊಳ್ಳೋಣ. ನಾವಿದಕ್ಕೆ ಹಸಿಮೆಣಸಿನಕಾಯಿ ಅಥವಾ ಕೆಂಪು ಮೆಣಸಿನಕಾಯಿ ಎರಡರಲ್ಲಿ ಯಾವ್ದಾದ್ರು ತಗೋಬಹುದು. ಈಗ ಎಲ್ಲಾನು ಒಂದು ಬೌಲ್ಗೆ ಹಾಕೊಂಡು ಸ್ಮ್ಯಾಶ್ ಮಾಡ್ಕೊತಾ ಇದೀವಿ. ಇಲ್ಲಾಂದ್ರೆ ಕುಟಾಣಿ ಇರುತ್ತಲ್ಲ, ಅದ್ರಲ್ಲೂ ಕೂಡ ಚಿಚ್ಕೋಬಹುದು. ಅದ್ರಲ್ಲಿ ಮಾಡಿದ್ರು ರುಚಿ ಚೆನ್ನಾಗಿರುತ್ತೆ. ಇಲ್ಲ ಈ ರೀತಿ ಸ್ಮ್ಯಾಶ್ ಮಾಡ್ಕೊಂಡು ಸುಲಭವಾಗಿ ಮಾಡ್ಬೋದು. ಈಗ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಳ್ಳೋಣ. ಹಾಗೆ ಖಾರಕ್ಕೆ ನಿಮ್ಗೆ ಎಷ್ಟು ಬೇಕೋ ಅಷ್ಟು ಅಚ್ಚ ಖಾರದ ಪುಡಿ. ನಾವು ಅರ್ಧ ಸ್ಪೂನ್ ಅಷ್ಟು ಅಚ್ಚ ಖಾರದ ಪುಡಿನ ಬಳಸಿದೀವಿ. ಬೇಕಾದ್ರೆ ನಾವು ಇನ್ನೂ ಸ್ವಲ್ಪ ಹಾಕೋಬಹುದು. ಈಗ ಇದಕ್ಕೆ ತುರಿದಿರುವಂತ ಮೂಲಂಗಿನ ಹಾಕೊಳ್ಳೋಣ. ಫ್ರೆಶ್ ಆಗಿರೋ ಮೂಲಂಗಿ ಸಿಕ್ಕಿತ್ತು ನಮ್ಗೆ, ಸೊ ಅದನ್ನೇ ತಂದು ಈ ರೀತಿ ಚಟ್ನಿ ಮಾಡ್ಕೊತಾ ಇದೀವಿ. ಈಗ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿ ಹಾಗೆ ಒಂದ್ಸಲ ಮಿಕ್ಸ್ ಮಾಡ್ಕೊಳ್ಳೋಣ ನೀಟಾಗಿ. ಈ ಚಳಿಗಾಲದಲ್ಲಿ ಸ್ವಾದಿಷ್ಟವಾಗಿರುವಂತ ಮೂಲಂಗಿ ಸಿಗುತ್ತೆ. ನೀವು ಮತ್ತೊಂದು ಮಾಡಿ ತಿನ್ನಿ. ಆರೋಗ್ಯಕ್ಕೆ ತುಂಬಾ ಒಳ್ಳೇದು, ಹಾಗೆ ರುಚಿಯಾಗೂ ಇರುತ್ತೆ. ಇದಕ್ಕೀಗ 1 ಸ್ಪೂನ್ ನಷ್ಟು ಎಣ್ಣೆ ಹಾಕಿ ಒಂದ್ಸಲ ಮಿಕ್ಸ್ ಮಾಡ್ಕೊಳ್ಳೋಣ. ಪ್ರೀವಿಯಸ್ ವಿಡಿಯೋದಲ್ಲಿ ಮೂಲಂಗಿನ ಬಳಸ್ಕೊಂಡು ಪರೋಟ ಹೇಗ್ ಮಾಡೋದಂತ ತೋರಿಸಿದ್ವಿ. ಆ ವಿಡಿಯೋನ ನೋಡಿಲ್ಲ ಅಂದ್ರೆ ಪ್ಲೀಸ್ ಹೋಗಿ ನೋಡಿ. ಖಂಡಿತ ಇಷ್ಟ ಆಗತ್ತೆ. ಮನೇಲಿ ಟ್ರೈ ಮಾಡಿ ಹೇಗ್ ಬಂದಿತ್ತು ಅಂತ ಕಮೆಂಟ್ ಮಾಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಮೂಲಂಗಿ ಸೊಪ್ಪಿನ ಪಲ್ಯನ ತೋರಿಸ್ತಾ ಇದೀವಿ. ಅದನ್ನು ಕೂಡ ಮಿಸ್ ಮಾಡದೆ ನೋಡಿ ಅಂತ ಹೇಳ್ತೀನಿ. ಇದೇ ರೀತಿ ಹೆಲ್ದಿ ಅಂಡ್ ಟೇಸ್ಟಿ ಸಿಂಪಲ್ ರೆಸಿಪೀಸ್ಗೆ ನಮ್ಮ ಚಾನೆಲ್ನ ನೋಡಿ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ. ಇವತ್ತು ಬಿಸಿ ಬಿಸಿಯಾದ ಅನ್ನಕ್ಕೆ ಹಸಿ ಮೂಲಂಗಿ ಟೊಮೆಟೊ ಚಟ್ನಿನ ಹಾಕೊಂಡು ಟೇಸ್ಟ್ ಮಾಡ್ತಾ ಇದ್ದೀನಿ. ನೋಡೋದಕ್ಕೆ ಎಷ್ಟು ಕಲರ್ಫುಲ್ ಆಗಿದೆಯೋ, ತಿನ್ನೋದಕ್ಕೂ ಕೂಡ ಅಷ್ಟೇ ರುಚಿಯಾಗಿರುತ್ತೆ. ನೀವು ಇದನ್ನ ಮಿಸ್ ಮಾಡದೆ ಮನೇಲಿ ಒಂದ್ಸಲ ಟ್ರೈ ಮಾಡಿ ನೋಡಿ. ಖಂಡಿತ ಇಷ್ಟ ಆಗುತ್ತೆ. ಸೊ ಹೇಗ್ ಬಂದಿತ್ತು ಅಂತ ಹೇಳೋದನ್ನ ಮರಿಬೇಡಿ. ನಿಮ್ಗೆ ಏನಾದ್ರೂ ಈ ವಿಡಿಯೋ ಸ್ವಲ್ಪನಾದ್ರೂ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಲವ್ ಯು ಆಲ್. ಬಾಯ್ ಬಾಯ್.